ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧ ಮತ್ತೆ ಯುಗಾದಿ ಹಬ್ಬದ ಹಿಂದೆ ಬಂದಂತಹ ಅಕಾಲಿಕ ಮಳೆಯಿಂದ ನಮ್ಮ ರೈತರ ಜೀವನ ಬೀದಿ ಪಾಲಾಗಿದೆ. ಹೇಗೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಈ ಒಂದು ನೋಡ್ತಾ ಇರೋದು ಕರ್ಬೂಜ ಬೆಳೆದು 2.5 ಎಕರೆ ಇದೆ. ಇದಕ್ಕೆ ಸುಮಾರು ಅಂದ್ರೆ 1.5 ಅಂದ್ರೆ 1,70,000 ರೂಪಾಯಿ ಖರ್ಚು ಮಾಡಿದ್ವಿ. ಇದು ಯುದ್ಧ ನಡೆಯೋಕ್ಕಿಂತ ಮುಂಚೆ ಕರ್ಬೂಜ ರೇಟ್ ಬಂದ್ಬಿಟ್ಟು 22ರಿಂದ 25 ರೂಪಾಯಿ ಇತ್ತು. ಯುದ್ಧ ಸ್ಟಾರ್ಟ್ ಆದ್ಮೇಲೆ ಒಂದು ಸಡನ್ ಆಗಿ ರೇಟ್ ಡೌನ್ ಆಗ್ತಾನೆ ಹೋಯ್ತು. 17, 18, 15 ರೂಪಾಯಿ, 12 ರೂಪಾಯಿವರೆಗೂ ಬಂತು. 12 ರೂಪಾಯಿ ಬಂದ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ಸರಿಯಾಗಿ ಮಳೆ ಹೊಡೆದಿದ್ದು, ಆನೆಕಲ್ಲೆಲ್ಲ ಬಿದ್ದವು. ಮತ್ತು ನಮ್ಮ ಕಡೆ ಬಿದ್ದಿಲ್ಲ, ಬಟ್ ಮಳೆಯಿಂದ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಷ್ಟು ಮಾಲು ಹತ್ತಿರ ಒಂದು 50% ಕರ್ಬೂಜ ಬೆಳೆ ಡ್ಯಾಮೇಜ್ ಆಗಿದೆ. ಅದರಿಂದ ನಮ್ಮ ಒಂದು ಇಳುವರಿ ತುಂಬಾ ಕಮ್ಮಿ ಆಗಬಹುದು. ಇದರಿಂದ ರೇಟ್ನು ಪೂರ್ತಿ ಡೌನ್ ಆಗಿತ್ತು. ರೇಟ್ ಬಂದ್ಬಿಟ್ಟು 8ರಿಂದ 10 ರೂಪಾಯಿ ಬಂದ್ಬಿಡ್ತು. ಈಗ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಒಂದು 8 ರೂಪಾಯಿ ಫಸ್ಟ್ ಕಟಿಂಗ್ ಕೊಟ್ವಿ, ಮತ್ತೆ ಸೆಕೆಂಡ್ ಕಟಿಂಗ್ ಒಂದು 4 ರೂಪಾಯಿ ಕೊಟ್ವಿ. ಇದು ಟೋಟಲ್ ಒಂದು 50ರಿಂದ 60,000 ರೂಪಾಯಿ ಬಂದಿರಬಹುದು ಅಷ್ಟೇ. ನೋಡಿ, 1,70,000 ರೂಪಾಯಿಯಲ್ಲಿ 50,000 ರೂಪಾಯಿಯಲ್ಲಿ ಪ್ರತಿಯೊಬ್ಬ ರೈತನು ತುಂಬಾ ಕನಸು ಕಟ್ಕೊಂಡು ಒಂದು ಬೆಳೆ ಹಾಕ್ತಾನೆ. ಈ ಒಂದು ಬೆಳೆ ನನ್ನ ಕಷ್ಟಕ್ಕಾಗುತ್ತೆ, ನನ್ನ ಜೀವನಕ್ಕೆ ಆಧಾರ ಆಗುತ್ತೆ ಅಂತ ಹಾಕಿರ ನಮಗೆ ಲಾಭ ಬೇಡ, ಹಾಕಿರ ಅಸ್ಲೂ ಬರ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಈ ತರ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಯಾವ ರೀತಿ ಬೆಳೆ ಬೆಳಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ಅಲ್ಲೆಲ್ಲೂ ನಡೀತಿರುವಂತಹ ಯುದ್ಧ ಮತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಬಂದಂತಹ ಅಕಾಲಿಕ ಮಳೆಯಿಂದ ನಮ್ಮ ರೈತರ ಜೀವನ ನಿಜವಾಗ್ಲೂ ಬೀದಿ ಪಾಲಾಗೋಗಿದೆ. ಮತ್ತೆ ಎಲ್ಲಾ ಹಣ್ಣುಗಳ ರೇಟು ನೆಲ ಕಚ್ಚಿಬಿಟ್ಟಿದೆ. ಯಾವುದನ್ನು ಈ ಒಂದು ಬೇಸಿಗೆಯಲ್ಲಿ ಈ ಒಂದು ರೇಟ್ಗಳು ತುಂಬಾ ಚೆನ್ನಾಗಿರ್ಬೇಕಾಗಿತ್ತು, ಬಟ್ ಈ ಒಂದು ಬೇಸಿಗೆಯಲ್ಲಿ ಯಾವ ರೇಟ್ಗಳು ಹಣ್ಣುಗಳ ರೇಟ್ಗಳು ತುಂಬಾ ಚೆನ್ನಾಗಿಲ್ಲ. ನೀವೇ ನೋಡ್ತಾ ಇರ್ಬೋದು, ತುಂಬ್ತಾ ಇದ್ರೆ ನಮಗೂ ಒಂಥರ ಬೇಜಾರಾಗುತ್ತೆ ಒಂದು ವಿಡಿಯೋ ಮಾಡೋಕ್ಕಾದ್ರೆ. ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ, ಒಂದು ಫ್ಲಾಟು ಹೆಂಗಿತ್ತು, ಏನಿತ್ತು, ಹೆಂಗ್ ಬೆಳೆದ್ವಿ, ಯಾವ ಔಷಧಿ ಹೊಡೆದ್ವಿ ಅಂತ. ಅದಕ್ಕೋಸ್ಕರ ಇದೊಂದು ಫೈನಲ್ ಆಗಿ ಹೇಳ್ಬಿಡೋಣ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಕರ್ಬೂಜ ತಗೊಂಡೋಗೋರು ಮತ್ತೆ ಕಲ್ಲಂಗಡಿ ತಗೊಂಡೋಗೋರು, ಪಪ್ಪಾಯಿ ತಗೊಂಡೋರು ಏನಾದ್ರು ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ, ನಿಮ್ದು ಒಂದು ತೋಟಗಳು ಏನಾದ್ರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ ನೀವು ಕರೆ ಮಾಡಿ, ನಾವು ಒಳ್ಳೆ ಬೈಯರ್ ಅದ ನಮ್ಮ ಜೊತೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ. ಒಳ್ಳೆ ರೇಟಲ್ಲಿ ತಗೊಂಡು ಹೋಗ್ತಾರೆ. ಹಾಗೆ ಒಂದು ಮಾಹಿತಿ ಇಷ್ಟ ದಯವಿಟ್ಟು ನಮ್ಮ ತಗೊಂಡು ಫಾಲೋ ಮಾಡಿ. ಹಾಗೆ ಒಂದು ವಿಡಿಯೋನ ನಮ್ಮೆಲ್ಲರ ಬಂದವರಿಗೆ ಶೇರ್ ಮಾಡಿ. ಧನ್ಯವಾದಗಳು.